ಅರೆಸ್ಟ್ ಮಾಡದೆ ಮುತ್ತು ಕೊಡ್ತಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರರಿಗೆ ರೈತ ಸಂಘದ ಮುಖಂಡರು ಸೇರಿಕೊಂಡು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡರು ಹುಮನಾಬಾದ್ ತಾಲೂಕಿನ ಪಟ್ಟಣದಲ್ಲಿ. ಆದರೆ ಅದನ್ನ ಮಿಸ್ಯೂಸ್ ಮಾಡಿಕೊಳ್ಳಕ್ಕೆ ಹೊರಟಿರುವಂತಹ ಶಾಸಕ ಸಿದ್ದು ಪಾಟೀಲ್ ಅವರ ವಿರುದ್ಧ ಅಲ್ಲಿರ್ತಕ್ಕಂಥ ಕೆಲ ರೈತ ಸಂಘದವರು ಕೂಡ ಅದರ ಖಂಡನೆ ಮಾಡಿದ್ದಾರೆ. ಆದರೆ ಕನಿಷ್ಠ ಪಕ್ಷವು ಅವರಿಗೆ ಜ್ಞಾನ ಇರೋದಿಲ್ಲ, ಶಾಸಕನಾಗಿದ್ದರೂ ಕೂಡ ಅವರಿಗೆ ಜ್ಞಾನ ಇಲ್ಲ ಅನ್ನತಕ್ಕಂಥ ಮಾತನ್ನ ಬೀದರ್ ಜಿಲ್ಲೆಯ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಸಿದ್ದು ಪಾಟೀಲ್ಗೆ ತಿರುಗೇಟು ನೀಡಿದ್ದಾರೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ಶಾಸಕರು ಮಾಡತಕ್ಕಂಥ ಗುಂಡಾಗರ್ದಿ ಕೆಲಸ ಬಹಳಷ್ಟಿದೆ, ಅದನ್ನು ಎಳೆಯಾಗಿ ಬೀಸಬೇಕಾದ್ರೆ ಸುಮಾರು 1 ದಿನಗಳ ಕಾಲ ಹೋಗುತ್ತೆ. ಆದರೆ ನಾವು ಹೊರಟಿರೋದು ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ. ರೈತರು ಕಬ್ಬು ಬೆಳೆಗಾರಿದ್ದಾರೆ, ಅವ್ರಿಗೆ ಒಂದಿಷ್ಟು ನ್ಯಾಯಯುತವಾಗಿ ಬೆಲೆ ಸಿಗಬೇಕೆನ್ನೋ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಇದ್ರೂ ಸಹ ನಾವು ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ತರೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಸಿದ್ದು ಪಾಟೀಲ್ ತರ ನಾವು ಯಾವತ್ತೂ ಪೂರಾ ಬ್ಯಾರಿಕೇಡ್ ಹಾರಿಕೊಂಡು ಹೋಗಿ ಹೀರೋ ಆಗ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಅವರನ್ನ ಹಿಡಿದಿದ್ದಾರೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಲಾರ್ದೇನು ಮುತ್ತು ಕೊಡ್ತಾರ ಅಂತಕ್ಕಂಥ ಮಾತನ್ನ ಸಿದ್ದು ಪಾಟೀಲ್ಗೆ ತಿರುಗೇಟು ನೀಡಿದ್ದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು. ಬನ್ನಿ ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ನಿಮ್ಗೆ ನಾವು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಸವಿಸ್ತಾರವಾಗಿ ತೋರಿಸ್ತೀವಿ, ನೋಡ್ಕೊಂಡು ಬರೋಣ. ನಾವು ಇನ್ನು ಮನೆಯಿಂದ ನಾವು ಬರ್ತೀವಿ ಅಂತ ಹೇಳಿದಾಗ ಪಾಪ ರೈತ ಮುಖಂಡರೆಲ್ಲರೂ ಕೂಡ ಇಲ್ಲ ಸರ್ ತಾವು ಕೂಡ ಬನ್ನಿ ಅಂತ ನಮ್ಮನ್ನು ಕೂಡ ಹೇಳಿದ್ರು. ನಾವು ಬರೋದಕ್ಕಿಂತ ಮುಂಚೆ ಈ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಅದಕ್ಕೆ ಯಾವ ರೀತಿ ಇದು ಮಾಡಿದ್ದಾರೆ ಅಂದ್ರೆ, ಇದು ರೈತ ಸಂಘದ ಹೋರಾಟ. ಆ ರೈತ ಸಂಘದವ್ರದ್ದು ಬಿಟ್ಟು ಇದು ಭಾರತೀಯ ಜನತಾ ಪಕ್ಷದ ಹೋರಾಟ ಅಂದಂಗ ಒಂದ್ ಕಡೆ ಇವೆಲ್ಲ ಫ್ಲಾಗ್ CM ಅವ್ರದ್ದು, ಸಕ್ಕರೆ ಸಚಿವರದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದು, ಅವ್ರದ್ದು ಇವ್ರದ್ದೆಲ್ಲ ಹಿಡ್ಕೊಂಡು ಒಂದ್ ಕಡೆ ನಿಂತಿದ್ದಾರೆ. ನಾನೇನು ಹೇಳಿದೆ, ಇದು ಮಾಡ್ತಕ್ಕಂಥದ್ದು ಯಾರು ಮಾಡ್ತಾ ಇದಾರ ಸ್ಟ್ರೈಕು? ರೈತ ಸಂಘದವ್ರು ಮಾಡ್ತಾ ಇದ್ದಾರೆ. ರೈತ ಸಂಘದಲ್ಲಿ ನಾವು ನೀವು ಬೆಂಬಲ ಕೊಡ್ತೀವಿ ಅಂತ ಇವ್ರು ಹೋಗಿದ್ದಾರೆ. ಬೆಂಬಲ ಕೊಡೋದು ಅಷ್ಟೇ. ಅದಕ್ಕೆ ಯಾವ ರೀತಿ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ, ನಾವೇ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಲಿಂದೇ ರ್ಯಾಲಿ ಏರ್ಪಾಡಾಗಿದೆ ಅಂದಾಗ ಆ ರೀತಿ ಭಾರತೀಯ ಜನತಾ ಪಕ್ಷದವರು ಏರ್ಪಾಡು ಮಾಡಿದ್ರು. ತಮ್ದೆಲ್ಲ ತಾವು ಕೂಡ ಎಲ್ಲರೂ ಕೂಡ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ನನಗೂ ಕೂಡ ಹುಮನಾಬಾದಲ್ಲಿ ಬಂದಾಗ ಇವತ್ತು ನಾನು ಹೇಳ್ತಕ್ಕಂಥದ್ದು ಕೆಲವೊಂದು ವಿಚಾರ. ಶಾಸಕರು ಪಾಪ ಅವರು ಅದರಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ, ನಾನು ಕೂಡ ಪಾಲ್ಗೊಂಡಿದ್ದೀನಿ. ನನ್ನ ಜೊತೆಯಲ್ಲಿ ಸೋದರದಂತ ಭೀಮರಾವ್ ಪಾಟೀಲ್ ಕೂಡ ಪಾಲ್ಗೊಂಡಿದ್ರು, ಅಭಿಷೇಕ್ ಪಾಟೀಲ್ ಇದ್ರು, ವೀರಣ್ಣ ಪಾಟೀಲ್ ಇದ್ರು, ಎಲ್ಲ ಜೊತೆಗೂಡಿ ರೈತರ ಪರವಾಗಿ ಹೋಗ್ಬೇಕು ಅಂತ ನಾವು ಬಂದಿದ್ದೀವಿ. ಅವ್ರು ಯಾವ ರೀತಿ ಮಾತುಗಳನ್ನು ಆಡ್ತಾರೆ ಅಂಬೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಆ ಮೆರವಣಿಗೆಯಲ್ಲಿ ರಾಜಶೇಖರ್ ಪಾಟೀಲ್ ಇದ್ರು, ರಾಜಶೇಖರ್ ಪಾಟೀಲ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಇಲ್ಲ ಆ ಮೆರವಣಿಗೆಯಲ್ಲಿ ರಾಜಶೇಖರ್ ಪಾಟೀಲ್ ಇದ್ರು, ರಾಜಶೇಖರ್ ಪಾಟೀಲ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಇಲ್ಲ ಆ ಮೆರವಣಿಗೆಯಲ್ಲಿ ರಾಜಶೇಖರ್ ಪಾಟೀಲ್ ಇದ್ರು, ರಾಜಶೇಖರ್ ಪಾಟೀಲ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಭೀಮರಾವ್ ಪಾಟೀಲ್ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಅವ್ರ ಪ್ರಶ್ನೆ. ಭೀಮರಾವ್ ಪಾಟೀಲ್ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಅವ್ರ ಪ್ರಶ್ನೆ ಅವರಿಗೆ ಹುಮನಾಬಾದ್ ಕ್ಷೇತ್ರ ಜನ ಶಾಸಕರಾಗಿ ಆಯ್ಕೆ ಮಾಡಿದರು. ಸ್ವಲ್ಪ ಆದರೂ ಜ್ಞಾನ ಬೇಕು. ಪ್ರಶ್ನೆ ಅವರಿಗೆ ಹುಮನಾಬಾದ್ ಕ್ಷೇತ್ರ ಜನ ಶಾಸಕರಾಗಿ ಆಯ್ಕೆ ಮಾಡಿದರು. ಸ್ವಲ್ಪ ಆದರೂ ಜ್ಞಾನ ಬೇಕು ಶಾಸಕರಿಗೆ. ಅಲ್ಲಿ ಯಾರು ಅರೆಸ್ಟ್ ಮಾಡಿದ್ರು, ಯಾಕೆ ಮಾಡಿದ್ರು ಎಂಬುದು ಕೂಡ ಅವ್ರು ಚಿಂತನೆ ಮಾಡ್ಬೇಕು ತಾನೆ ಶಾಸಕರಿಗೆ. ಅಲ್ಲಿ ಯಾರು ಅರೆಸ್ಟ್ ಮಾಡಿದ್ರು, ಯಾಕೆ ಮಾಡಿದ್ರು ಎಂಬುದು ಕೂಡ ಅವ್ರು ಚಿಂತನೆ ಮಾಡ್ಬೇಕು ತಾನೆ ಶಾಸಕರಿಗೆ. ಅಲ್ಲಿ ಯಾರು ಅರೆಸ್ಟ್ ಮಾಡಿದ್ರು, ಯಾಕೆ ಮಾಡಿದ್ರು ಎಂಬುದು ಕೂಡ ಅವ್ರು ಚಿಂತನೆ ಮಾಡ್ಬೇಕು ತಾನೆ. ನಾವು ಎಲ್ಲರೂ ಬ್ಯಾರಿಕೇಡಿಂಗ್ ಹಾಕಿದ್ರು, ಬ್ಯಾರಿಕೇಡಿಂಗ್ ನಾವೆಲ್ಲ ಹೋಗಿ ಅಲ್ಲಿ ನಿಂತು ಗಲಾಟೆ ಮಾಡುವಾಗ ಇನ್ನು ಮುಂದೆ ಬರಬೇಡ್ರಿ ನೀವು ಅಂತ ಪೊಲೀಸರು ನಮಗೆ ಅಲ್ಲೇ ನೂಕಿದ್ರು. ನಾವಲ್ಲೇ ನಿಂತ್ಕೊಂಡಿವಿ. ಇವ್ರು ಏನ್ ಮಾಡಿದ್ರು ಶಾಸಕರು, ಏನು ರೈತರ ಪರವಾಗಿದ್ದಾರ ಅಂತ ತೋರ್ಸೋ ಸಲುವಾಗಿ ಆ ಬ್ಯಾರಿಕೇಡಿಂಗ್ ಹಾರಿ ಹೊರಗಡೆ ಹೋದ್ರು. ಅಲ್ಲಿ ಹೋಗಿ ಇವ್ರು ಹೋಗಿದಾರ ಅಂತ ಇವ್ರಿಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಬ್ಯಾರಿಕೇಡಿಂಗ್ನಲ್ಲೇ ಅಡಿಷನಲ್ SP ಪೂಜಾರಿ ಅವರಿದ್ರು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿದ್ರು, DYSP ಸರ್ಕಾರ ನಮ್ಗೆ ಅಲ್ಲೇ ಹಿಡಿದು ಇದು ಮಾಡಿಬಿಟ್ರು, ಇಲ್ಲ ನೀವು ಮುಂದೆ ಹೋಗಂಗಿಲ್ಲ ಅಂತೇಳಿ. ನಾವಲ್ಲೇ ನಿಂತ್ಕೊಂಡೆ ಆಯ್ತು ಅಂತೇಳಿ. ಇವ್ರು ಶಾಸಕರು ಪಾಪ ಅವ್ರಿಗೇನು ಎಷ್ಟು ರೈತರ ಪರವಾಗಿ ಕಾಳಜಿ ಇದೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಇವಾಗೇ ನೋಡ್ತಾ ಇದ್ದೀನಿ ರೈತರ ಪರವಾಗಿ ಅವ್ರಿಗೆ ಎಷ್ಟು ಕಾಳಜಿ ಆಗಿದೆ ಅಂತೇಳಿ. ಎಷ್ಟು ರೈತರ ಪರವಾಗಿ ಕಾಳಜಿ ಇದೆ ಅಂತ ನನಗಂತೂ ಗೊತ್ತಿಲ್ಲ.
ನಾನು ಇವಾಗೇ ನೋಡ್ತಾ ಇದ್ದೀನಿ ರೈತರ ಪರವಾಗಿ ಅವ್ರಿಗೆ ಎಷ್ಟು ಕಾಳಜಿ ಆಗಿದೆ ಅಂತ ಹೇಳಿ. ಎಷ್ಟು ರೈತರ ಪರವಾಗಿ ಕಾಳಜಿ ಇದೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಇವಾಗೇ ನೋಡ್ತಾ ಇದ್ದೀನಿ ರೈತರ ಪರವಾಗಿ ಅವ್ರಿಗೆ ಎಷ್ಟು ಕಾಳಜಿ ಆಗಿದೆ ಅಂತ ಹೇಳಿ. ಇಷ್ಟು ದಿನ ನಾನು ನೋಡಿದಿಲ್ಲ. ಅಲ್ಲಿ ನೋಡಿದಾಗ ಆ ಬ್ಯಾರಿಕೇಡಿಂಗ್ ಹಾರಿ ಅಲ್ಲಿ ಹೋದ್ರು ಕೆಲವು ಜನ. ಮತ್ತೆ ಅಲ್ಲಿ ಹೋಗಿದಾಗ ಇವರಿಗೆ ಅರೆಸ್ಟ್ ಮಾಡ್ಲಾರ್ದ್ರೆ ಮುಂದೆ ಕೊಡ್ತಾರ. ಇಷ್ಟು ದಿನ ನಾನು ನೋಡಿದಿಲ್ಲ. ಅಲ್ಲಿ ನೋಡಿದಾಗ ಆ ಬ್ಯಾರಿಕೇಡಿಂಗ್ ಹಾರಿ ಅಲ್ಲಿ ಹೋದ್ರು ಕೆಲವು ಜನ. ಮತ್ತೆ ಅಲ್ಲಿ ಹೋಗಿದಾಗ ಇವರಿಗೆ ಅರೆಸ್ಟ್ ಮಾಡ್ಲಾರ್ದ್ರೆ ಮುಂದೆ ಕೊಡ್ತಾರ. 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 ಏನ್ ಮಾಡ್ತಾರೆ ಹೇಳಿ? ಅರೆಸ್ಟ್ ಮಾಡಲೇಬೇಕು. ಏನ್ ಮಾಡ್ತಾರೆ ಹೇಳಿ? ಅರೆಸ್ಟ್ ಮಾಡಲೇಬೇಕು. ಏನ್ ಮಾಡ್ತಾರೆ ಹೇಳಿ? ಅರೆಸ್ಟ್ ಮಾಡಲೇಬೇಕು. ಅಲ್ಲಿ ಇಲ್ಲಿ ಏನು ಕೇಳ್ತಾ ಇದಾರೆ? ರಾಜಶೇಖರ್ ಪಾಲ್ರಿಗೆ ಯಾಕೆ ಅರೆಸ್ಟ್? ರಾಜಶೇಖರ್ ಪಾಲ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾರೆ? ಕಾನೂನು ಅಲ್ಲಿ ಏನಾದ್ರು ತೊಡಕಾದ ತಾನೆ. ನಮಗಲ್ಲಿ ಹೋಗೇ ಬಿಟ್ಟಿಲ್ಲ ಪೊಲೀಸರು. ಇಲ್ಲ ನೀವು ಹೋಗಿ ಅಲ್ಲಿದ್ದರು ನನ್ನಲ್ಲ, ನನಗಾಗಲಿ ಅವ್ರ ಸೋದರ ಅಂತ ಸಂತೋಷ್ ಪಾಂಡೆ ನಮ್ಮ ಜೊತೆಲಿ ಇದ್ರು. ಮತ್ತೆ ಅವನಿಗೆ ಅರೆಸ್ಟ್ ಮಾಡಿಲ್ಲ. ಆಮ್ಯಾಗ ಯಾವಾಗ ಇವರಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಕೂತಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ರು ಕೂಡ ನಿಮಗೆಲ್ಲ ಹೇಳ್ಬೇಕಾಯ್ತಂದ್ರೆ ಇದು ಗುಂಡಾಗಿರಿ ಎಷ್ಟಿದೆ ಅಂದ್ರ ನಿಮಗೆಲ್ಲ ಹೇಳ್ಬೇಕಾಯ್ತಂದ್ರೆ ಇದು ಗುಂಡಾಗಿರಿ ಎಷ್ಟಿದೆ ಅಂದ್ರ ನಿಮಗೆಲ್ಲ ಹೇಳ್ಬೇಕಾಯ್ತಂದ್ರೆ ಇದು ಗುಂಡಾಗಿರಿ ಎಷ್ಟಿದೆ ಅಂದ್ರ ಆ ಮೆಮೊರಾಂಡಮ್ ಕೊಡಬೇಕು ಅಂತ ಅವರೆಲ್ಲ ತೋಡಿ ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ರು. ಇವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಮೆಮೊರಾಂಡಮ್ ತೋಡಿ ಹರಿದ್ರು. ಆ ಮೆಮೊರಾಂಡಮ್ ಕೊಡಬೇಕು ಅಂತ ಅವರೆಲ್ಲ ತೋಡಿ ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡ್ತಾ ಇದ್ರು. ಇವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಮೆಮೊರಾಂಡಮ್ ತೋಡಿ ಹರಿದ್ರು.